ನಮಸ್ಕಾರ ಸ್ನೇಹಿತರೆ. ಪಂಪಸಾಗರ ಅಣೆಕಟ್ಟು ಎಂದು ಕರೆಯಲಾಗುವ ತುಂಗಭದ್ರಾ ಡ್ಯಾಮ್ ಇವತ್ತು ಅನೇಕ ರೈತ ಜನರ ಬದುಕಿಗೆ ದಾರಿದೀಪವಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಡ್ಯಾಮ್ ನಿರ್ಮಾಣದ ಅನೇಕ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ನೇಹಿತರೆ, ಭಾರತಕ್ಕೆ ಸ್ವತಂತ್ರ ಬರುವುದಕ್ಕೂ ಮುನ್ನ ಬ್ರಿಟಿಷರು ಆಳುತ್ತಿದ್ದರು. ವ್ಯಾಪಾರಕ್ಕಾಗಿ ಬಂದವರು ಇಡೀ ದೇಶವನ್ನೇ ಅವರ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ಇದರಿಂದ ಭಾರತದಲ್ಲಿ ಬೆಳೆಯುತ್ತಿದ್ದ ಬೆಳೆಗಳ ಮೇಲೆ ಬ್ರಿಟಿಷರು ತೆರಿಗೆಯನ್ನು ಹಾಕಲಾಗ್ತಿತ್ತು. ಆದರೆ 1876ರಲ್ಲಿ ಭಾರತದ ದಕ್ಷಿಣ ಪ್ರದೇಶಕ್ಕೆ ಭೀಕರ ಬರಗಾಲ ಉಂಟಾಯಿತು. ಇದರಿಂದಾಗಿ ನೀರಿನ ಅಭಾವದಿಂದ ಬೆಳೆ ಬೆಳೆಯಲು ಆಗದ ಕಾರಣ ಬ್ರಿಟಿಷರಿಗೆ ತೆರಿಗೆ ನೀಡಲು ಆಗ್ತಿರಲಿಲ್ಲ. ಹಾಗೂ ಭೀಕರ ಬರಗಾಲದಿಂದ ಅನೇಕ ಜನರು ಹಾಗೂ ಜಾನುವಾರುಗಳಿಗೆ ನೀರಿಲ್ಲದೆ ದುರ್ಬಲವಾಗಿರುವುದನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ ನೋಡಿ ಬಳ್ಳಾರಿ, ರಾಯಚೂರು, ಆಂಧ್ರ ಪ್ರದೇಶದ ಪ್ರಾಂತ್ಯದ ಜನರಿಗೆ ನೀರು ಸಿಗುವಂತೆ ಮಾಡಲು ಈ ಭಾಗದಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡಿದರು. ಆದರೆ ಹಣಕಾಸಿನ ಕೊರತೆ ಇದೆ ಎನ್ನುವ ಕಾರಣ ಹೇಳಿ ಅವರ ಮನವಿಯನ್ನು ಬ್ರಿಟಿಷ್ ಸರ್ಕಾರ ತಿರಸ್ಕರಿಸಲಾಯಿತು. ಇನ್ನು 1902ರಲ್ಲಿ ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಕರ್ನಲ್ ಸ್ಮಾರ್ಟ್ ರವರು ತುಂಗಭದ್ರಾ ನದಿಗೆ ಅಣೆಕಟ್ಟು ನಿರ್ಮಿಸುವ ವಿಷಯದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದರು. ಆದರೆ ಅವರ ಮಾತಿಗೂ ಕೂಡ ಒಪ್ಪಲಿಲ್ಲ. ಆನಂತರ ಬಂದ ಮೆಕೆಂಜಿ ಎಂಬ ಇಂಜಿನಿಯರ್ ಹೊಸಪೇಟೆ ಪಕ್ಕದ ಮಲ್ಲಾಪುರದಲ್ಲಿರುವ ಗುಡ್ಡಗಳ ನಡುವೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸಿ ಅಲ್ಲಿಂದ ಕಾಲುವೆಗಳ ಮೂಲಕ ನೀರನ್ನು ಹರಿಸಬೇಕು ಎಂದು ಸಲಹೆಯನ್ನು ನೀಡಿದರು. ಆ ಒಂದು ಸಮಯದಲ್ಲಿ ಭಾರತ ಇನ್ನೂ ಸ್ವತಂತ್ರ ಆಗಿರಲಿಲ್ಲ. ಹೀಗಾಗಿ ಹೈದರಾಬಾದ್ ನಿಜಾಂ ಸರ್ಕಾರದ ಅಧಿಕಾರಿಗಳು ತುಂಗಭದ್ರಾ ನದಿಯ ಮೇಲೆ ನಮಗೂ ಹಕ್ಕಿದೆ ಎಂದು ಹೇಳುವುದು ಮಾತ್ರವಲ್ಲದೆ ನಾವು ಹೇಳುವ ಪ್ರದೇಶದಲ್ಲಿಯೇ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಎನ್ನುವ ಒತ್ತಾಯಕ್ಕೆ ಮುಂದಾಗ್ತಾರೆ. ಈ ಕಾರಣದಿಂದ ತುಂಗಭದ್ರಾ ಡ್ಯಾಮ್ ಕಟ್ಟುವ ಯೋಜನೆ ಅಲ್ಲಿಗೆ ನಿಂತೋಯಿತು. ಈ ರೀತಿ ಹಲವಾರು ವರ್ಷಗಳಾದ ನಂತರ ತುಂಗಭದ್ರಾ ಡ್ಯಾಮ್ ಕಾರ್ಯ ಮತ್ತೆ 1940ರಲ್ಲಿ ಮರುಜೀವ ಪಡೆಯಿತು. ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ತಿರುಮಲೆ ಅಯ್ಯಂಗಾರ್ ರವರಿಗೆ ಅಣೆಕಟ್ಟೆ ಕಟ್ಟಲು ಬೇಕಾದ ಕಾರ್ಯಯೋಜನೆಯನ್ನು ಸಿದ್ಧಪಡಿಸುವಂತೆ ಮದ್ರಾಸ್ ಸರ್ಕಾರ ಒಪ್ಪಿಗೆ ನೀಡುತ್ತದೆ. ಇತ್ತ ಹೈದರಾಬಾದ್ ನಿಜಾಂ ಸರ್ಕಾರ ಸಿ ದಲಾಲ್ ಎಂಬ ಇಂಜಿನಿಯರನ್ನು ನೇಮಿಸಿ ವರದಿ ತಯಾರಿಸುವಂತೆ ಹೇಳ್ತಾರೆ. ಈ ಎರಡು ವರದಿಗಳನ್ನು ಬ್ರಿಟಿಷ್ ಸರ್ಕಾರ ಪರಿಶೀಲಿಸಿ 1942ರಲ್ಲಿ ತಿರುಮಲೆ ಅಯ್ಯಂಗಾರ್ ಅವರು ನೀಡಿದ ವರದಿಯೇ ಅತ್ಯಂತ ಹೆಚ್ಚು ಯೋಗ್ಯವಾಗಿದೆ ಅಂತ ತೀರ್ಮಾನಿಸಿ ಮಲ್ಲಾಪುರದ ಬಳಿ 133 TMC ನೀರು ಸಂಗ್ರಹಿಸುವ ಸಾಮರ್ಥ್ಯವುಳ್ಳ ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಗ್ತದೆ. ನಂತರ 1949ರಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಗಲನ್ನ ಹಾಕಲಾಗ್ತದೆ. ಅಷ್ಟೊತ್ತಿಗಾಗಲೇ ಭಾರತ ಸ್ವತಂತ್ರ ಪಡ್ಕೊಂಡಿರ್ತದೆ. ಅಷ್ಟರಲ್ಲಿ ಮತ್ತೆ ಒಂದು ಸಂಕಷ್ಟ ಎದುರಾಗಿರ್ತದೆ. ಅದು ರಾಜ್ಯಗಳ ವಿಂಗಡಣೆ ಕಾರಣದಿಂದಾಗಿ ತುಂಗಭದ್ರಾ ಅಣೆಕಟ್ಟಿನ ಯೋಜನೆ ಮತ್ತೆ ಸ್ವಲ್ಪ ಕಾಲ ಕೆಲಸ ನಿಂತೋಗ್ತದೆ. ಸ್ವತಂತ್ರ ನಂತರ ಭಾರತ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟಿ ಮುಗಿಸುವ ಜವಾಬ್ದಾರಿಯನ್ನು ನೀಡಲಾಗ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ತುಂಗಭದ್ರಾ ಡ್ಯಾಮ್ ನಿರ್ಮಾಣದ ಕಾರ್ಯ ಮುಂದೆ ಸಾಗ್ತದೆ. ಸ್ನೇಹಿತರೆ, ಈ ಡ್ಯಾಮನ್ನು ನಿರ್ಮಾಣ ಮಾಡುವುದಕ್ಕೆ ಭಾರತದ ಬಳಿ ಯಾವುದೇ ಅತ್ಯಾಧುನಿಕ ಯಂತ್ರಗಳು ಸಹ ಇರಲಿಲ್ಲ. ಹೀಗಾಗಿ 2449 ಮೀಟರ್ ಉದ್ದದ ಕಾಲುವೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮಾನವರ ಶಕ್ತಿಯನ್ನೇ ಬಳಸಿಕೊಳ್ಳಲಾಗಿತ್ತು. ಮತ್ತು ಈ ಅಣೆಕಟ್ಟೆ ನಿರ್ಮಾಣದಿಂದ ಅನೇಕ ಹಳ್ಳಿಗಳು ಮುಳುಗಿ ಹೋದವು. ಸುಮಾರು 55,000ಕ್ಕಿಂತ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿತ್ತು. ಅಂತೂ ಅನೇಕ ಸವಾಲುಗಳನ್ನು ಎದುರಿಸಿ ತಯಾರಾದ ತುಂಗಭದ್ರಾ ಡ್ಯಾಮ್ 1953ರಲ್ಲಿ ಉದ್ಘಾಟಿಸಿ ಮೊದಲ ಬಾರಿಗೆ ನೀರನ್ನು ಹರಿಸಲಾಗ್ತದೆ. ತುಂಗಭದ್ರಾ ಡ್ಯಾಮ್ನಲ್ಲಿ 2 ನಾಲೆಗಳಿವೆ. ಅದರಲ್ಲಿ ಒಂದು ನಾಲೆ ಬಳ್ಳಾರಿ ಹಾಗೂ ಆಂಧ್ರ ಪ್ರದೇಶದ ಕಡೆಗೆ ಹರಿದರೆ ಇನ್ನೊಂದು ನಾಲೆ ಹೈದರಾಬಾದ್ ಕಡೆಗೆ ಹರಿಯುತ್ತದೆ. ಈ ಡ್ಯಾಮ್ ನಿರ್ಮಾಣದಿಂದ ಕರ್ನಾಟಕದ ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ರಾಯಚೂರು, ಸಿಂಧನೂರು, ಗಂಗಾವತಿ, ಸಿರುಗುಪ್ಪ, ಮುನಿರಾಬಾದ್ ಸೇರಿದಂತೆ ಹಲವಾರು ಸ್ಥಳಗಳಿಗೆ ವರ್ಷಪೂರ್ತಿ ನೀರಿನ ಸರಬರಾಜು ಆಗ್ತಿದೆ. ಇಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಕರ್ನೂಲ್, ಅನಂತಪುರ ನಗರಗಳಿಗೂ ತುಂಗಭದ್ರಾ ಡ್ಯಾಮ್ನ ನೀರು ಹರಿದು ಹೋಗ್ತಿದೆ. ತುಂಗಭದ್ರಾ ಡ್ಯಾಮ್ನಿಂದಾಗಿ ಇಂದು 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆಯಲಾಗ್ತಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ವಾಸವಾಗಿರುವ 1 ಕೋಟಿಗೂ ಅಧಿಕ ಜನರು ತುಂಗಭದ್ರಾ ಅಣೆಕಟ್ಟಿನ ನೀರನ್ನು ಕುಡಿದು ಬದುಕುತ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಸಂಗತಿಗಳು ಮಾತ್ರವಲ್ಲದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ತುಂಗಭದ್ರಾ ನದಿಗೆ ಕಾಲುವೆಗಳನ್ನು ನಿರ್ಮಿಸಲಾಗಿತ್ತು. ಅದರಲ್ಲಿ ಹಲವಾರು ಕಾಲುವೆಗಳು ತುಂಗಭದ್ರಾ ಡ್ಯಾಮ್ ನಿರ್ಮಾಣದ ಸಮಯದಲ್ಲಿ ಮುಳುಗಿ ಹೋಗಿವೆ. ಇನ್ನು ಕೆಲವು ಕಾಲುವೆಗಳು ಇಂದಿಗೂ ಸುಸರ್ಜಿತವಾಗಿದ್ದು ಆ ಕಾಲುವೆಗಳಲ್ಲಿ ಹರಿದು ಬರುವ ತುಂಗಭದ್ರಾ ನೀರನ್ನು ಈ ಭಾಗದ ಜನರು ಉಪಯೋಗಿಸುತ್ತಿದ್ದಾರೆ. 101 TMC ಫೀಟ್ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿರುವ ತುಂಗಭದ್ರಾ ಅಣೆಕಟ್ಟು 2449 ಮೀಟರ್ ಉದ್ದವನ್ನು ಹೊಂದಿದ್ದು
ತಳಮಟ್ಟದಿಂದ 49 ಮೀಟರ್ ಎತ್ತರ ಇರುವ ಈ ಡ್ಯಾಮ್ ಪ್ರವಾಹದ ಸಂದರ್ಭದಲ್ಲಿ 6 ಲಕ್ಷ ಕ್ಯೂಸೆಸ್ಗಿಂತ ಹೆಚ್ಚು ನೀರನ್ನು ಹೊರಬಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಣ್ಣು ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿಸಿರುವ ಈ ಡ್ಯಾಮನ್ನು ಮೊದಲು ಪಂಪಸಾಗರ ಅಣೆಕಟ್ಟು ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ಇಂದು ಈ ಅಣೆಕಟ್ಟನ್ನು ತುಂಗಾಭದ್ರಾ ಅಣೆಕಟ್ಟು, TB ಡ್ಯಾಮ್, ಮುನಿರಾಬಾದ್ ಡ್ಯಾಮ್, ಹೊಸಪೇಟೆ ಡ್ಯಾಮ್ ಎಂಬ ಹೆಸರಿನಿಂದಲೂ ಕರೆಯಲಾಗ್ತಿದೆ. ಈ ಡ್ಯಾಮ್ ಕೇವಲ ನೀರಾವರಿ ಉದ್ದೇಶಕ್ಕೆ ಮಾತ್ರವಲ್ಲದೆ ವಿದ್ಯುತ್ ಉತ್ಪಾದನೆಗೂ ಕೂಡ ತುಂಗಾಭದ್ರಾ ಡ್ಯಾಮ್ ನೀರನ್ನು ಬಳಸಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಈ ನದಿಯು ಹುಟ್ಟುವುದು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ತುಂಗಾ ನದಿಯು ಪಶ್ಚಿಮ ಘಟ್ಟದ ವರಹ ಪರ್ವತಗಳಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರಿದು ಶಿವಮೊಗ್ಗ ಜಿಲ್ಲೆಯ ಕೊಡಲಿ ಬಳಿ ಭದ್ರಾ ನದಿಯನ್ನು ಒಂದುಗೂಡಿಕೊಂಡು ಅಲ್ಲಿಂದ ತುಂಗಾಭದ್ರಾ ಎಂಬ ಹೆಸರಿನಿಂದ ಆಂಧ್ರ ಪ್ರದೇಶದಲ್ಲಿ ಹರಿಯುವ ಕೃಷ್ಣಾ ನದಿಯನ್ನು ಸೇರಿಕೊಂಡು ಹರಿಯುತ್ತದೆ. ಸ್ನೇಹಿತರೆ, ಒಂದು ವೇಳೆ ತುಂಗಾಭದ್ರಾ ಡ್ಯಾಮ್ ನಿರ್ಮಾಣ ಆಗದೆ ಹೋಗಿದ್ದಿದ್ರೆ ಇಂದು ಉತ್ತರ ಕರ್ನಾಟಕದ ಜನರು ಹನಿ ನೀರಿಗೂ ಒದ್ದಾಡಬೇಕಾಗಿತ್ತು ಏನೋ ಅನಿಸುತ್ತೆ. ಒಟ್ಟಾರೆ ಈ ಡ್ಯಾಮ್ ಅದ್ಭುತವಾಗಿ ನಿರ್ಮಾಣಗೊಂಡು ಪ್ರವಾಸಿ ಕೇಂದ್ರವಾಗಿ ಜನರನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.